Hello students, welcome to the online class PUC second year commerce subject accountancy subject code 3730. So today concept, that is partners capital account. How to prepare the partners capital. So you know that in last class revaluation account meaning and what are the transactions included revaluation accounts. ಅಂದರೆ ಎಲ್ಲ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಕ್ಲಾಸಿಗೆ ಸ್ವಾಗತ ಮಾಡುತ್ತಾ ಕಳೆದ ಕ್ಲಾಸಿನಲ್ಲಿ ನಾವು ಏನು ಮಾಡಿದ್ವಿ ಅಂದರೆ ರಿವ್ಯಾಲ್ಯೂಷನ್ ಅಕೌಂಟ್ ಬಗ್ಗೆ ನಾವು ಅಭ್ಯಾಸ ಮಾಡಿದ್ದೀವಿ. ರಿವ್ಯಾಲ್ಯೂಷನ್ ಅಕೌಂಟ್ ಅಂದರೆ ಏನು, ಅದರಲ್ಲಿ ಯಾವ್ಯಾವ ಟ್ರಾನ್ಸಾಕ್ಷನ್ಸ್ಗಳನ್ನು ನಾವು ನಮೂದನೆ ಮಾಡಿದ್ದೀವಿ ಅದರ ಬಗ್ಗೆ ನಾವು ಅಭ್ಯಾಸ ಮಾಡಿದ್ದೀವಿ. ಆಮೇಲೆ ರಿವ್ಯಾಲ್ಯೂಷನ್ ಅಕೌಂಟ್ ಯಾಕೆ ತಯಾರು ಮಾಡಬೇಕು, ವೈ ಯು ಪ್ರಿಪೇರ್ ದ ರಿವ್ಯಾಲ್ಯೂಷನ್ ಅಕೌಂಟ್, ಆ್ಯಂಡ್ ವಾಟ್ ಅಬೌಟ್ ರಿವ್ಯಾಲ್ಯೂಷನ್ ಪ್ರಾಫಿಟ್ ಆ್ಯಂಡ್ ವಾಟ್ ಅಬೌಟ್ ಲಾಸ್ ಆಫ್ ದ ರಿವ್ಯಾಲ್ಯೂಷನ್ ಅಕೌಂಟ್, ಆ್ಯಂಡ್ ವೇರ್ ಟು ಟ್ರಾನ್ಸ್ಫರ್ ದ revaluation profit and where to transfer the revaluation loss. So you know in last my class. So today's highlights, that is partners capital account. Partners capital account. So it is comes under unit number 4, retirement of the partners. So the second step, that is partners capital account, ಪಾಲುಗಾರರ ಬಂಡವಾಳ ಖಾತೆ. So here I mentioned that is XYZ. Yes, XYZ. The three partners in the firm and Z retired. So on this base we discuss ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಅಂದರೆ ಪಾಲುಗಾರರ ಬಂಡವಾಳ ಖಾತೆಯಲ್ಲಿ 3 ಪಾರ್ಟ್ನರ್ಸ್ ನಾವು ತಗೊಂಡಿವಿ, XYZ. ಇಲ್ಲಿ Z ಏನಿದೆ ರಿಟೈರ್ಡ್ ಆಗಿದೆ, ಉಳಿದಿರೋದು X ಆ್ಯಂಡ್ Y. ಸೊ ಹೀಗಾಗಿ ನಾವು ಪಾಲುಗಾರರ ಬಂಡವಾಳ ಖಾತೆಯನ್ನು ಯಾವ ರೀತಿಯೇ ತಯಾರು ಮಾಡಬೇಕು ಅನ್ನೋದು ಇವತ್ತಿನ ಹೈಲೈಟ್ಸ್ ಆಗಿದೆ. ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಸ್ಟೆಪ್ ನಂಬರ್ 2. ನೀವು ರಿವ್ಯಾಲ್ಯೂಷನ್ ಅಕೌಂಟ್ ತಯಾರು ಮಾಡಿದ ನಂತರ ಏನು ಮಾಡ್ತೀರಿ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ಮಾಡಬೇಕಾಗ್ತದೆ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಒಂದಲ್ಲಿ ಎಷ್ಟು 1 2 3 4 5 6 7 8 ಕಾಲಮ್ಸ್, ಟೋಟಲಿ 8 ಕಾಲಮ್ಸ್ ಹಾಕಿದ್ದೀನಿ. ಯಾಕಂದರೆ 3 ಮಂದಿ ಪಾರ್ಟ್ನರ್ಸ್, ಪರ್ಟಿಕ್ಯುಲರ್ XYZ, ಪರ್ಟಿಕ್ಯುಲರ್ಸ್ XYZ. ಎಸ್, total 8 columns. So particular means your name, the name of the partner X, name of the partner Y, name of the partner Z. So here Z retired, Z ಏನಾಗಿದೆ ನಿರ್ವಹಿಸಿದ್ದಾರೆ. Again credit side particular X Y Z. So totally 8 columns. In partners capital account, what you write in partners capital account, ಡೆಬಿಟ್ ಸೈಡ್ ಆ್ಯಂಡ್ ಕ್ರೆಡಿಟ್ ಸೈಡ್. ಪಾರ್ಟ್ನರ್ಸ್ ಬಂಡವಾಳ ಖಾತೆಯಲ್ಲಿ ಏನು ಬರೀಬೇಕು ಅನ್ನೋದು ನಾವು ಇವತ್ತು ಗೊತ್ತು ಮಾಡ್ಕೋಬೇಕಾಗಿದೆ. ಯಾಕಂದರೆ ಪಾಲುಗಾರಿಕೆ ಸಂಸ್ಥೆಯಲ್ಲಿ ಒಬ್ಬ ಪಾಲುಗಾರನು ನಿವೃತ್ತಿ ಹೊಂದಿದ ನಂತರ ಯಾವ ರೀತಿ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ತಯಾರು ಮಾಡಬೇಕು, ಮೇಲಾಗಿ ಹೌ ಟು ಕ್ಯಾಲ್ಕುಲೇಟ್ ಗುಡ್ ವಿಲ್ ಬಗ್ಗೆ ನಾವು ಏನು ಮಾಡಬೇಕಂದ್ರೆ ಇಂಪಾರ್ಟೆನ್ಸನ್ನು ಕೊಡಬೇಕಾಗುತ್ತದೆ. So just I show the one specimen of the partners capital account for preparation of the partners capital account. What are the points or transactions included? Similarly, I prepare one specimen of the partners capital account. Yes. First one, that is when you draw the columns, 8 columns. Here in partners capital account you should write capitals. First I take this side, credit side, capitals. Balance brought down. Balance brought down ಅಂದ್ರೆ ಏನು, ಶಿಲ್ಪು ಮುಂದುವರೆದು. ಇಲ್ಲಿ ಏನು ಬರೀತಾರೆ, ಫಸ್ಟ್ ಒನ್ YZ. ಕ್ಯಾಪಿಟಲ್ಸ್ ಪಾರ್ಟ್ನರ್ಸ್
ಪಾಲುಗಾರಿಕೆ ಸಂಸ್ಥೆಯಲ್ಲಿ ಪ್ರಾರಂಭ ಮಾಡುವಾಗ ಎಷ್ಟೆಷ್ಟು ಬಂಡವಾಳವನ್ನು ಹಾಕಿದ್ದಾರೆ ಅನ್ನೋದು, ಆ ಹಾಕಿದ ಮೊತ್ತವನ್ನು ಏನು ಮಾಡಬೇಕಾಗ್ತದೆ, ನಾವು ಇಲ್ಲಿ ಬರೀಬೇಕಾಗ್ತದೆ. ದಟ್ ಈಸ್ ಕಾಲ್ಡ್ ಬ್ಯಾಲೆನ್ಸ್ ಬ್ರೌಟ್ ಡೌನ್. ಅಂದರೆ ಎಷ್ಟು ಮಂದಿ ಪಾಲುಗಾರರು ಬರುವಾಗ ಅಥವಾ ಬಂಡವಾಳ ತಂದಿದ್ದರು ಅನ್ನೋದನ್ನು ನಾವು ಇಲ್ಲಿ ಮೆನ್ಷನ್ ಮಾಡಬೇಕಾಗ್ತದೆ. ಫಸ್ಟ್ ಒನ್, ದಟ್ ಈಸ್ ಫಸ್ಟ್ ಒನ್, ಆಲ್ವೇಸ್ ಯು ರೈಟ್ ಬ್ಯಾಲೆನ್ಸ್ ಬ್ರೌಟ್ ಡೌನ್. ಸೊ ಐ ರೌಟ್ B dash D. B/D means brought down. Brought down. That is called B/D. That is brought down. ಅಂದ್ರೆ ಪಾಲುದಾರರ ಬಂಡವಾಳ ಮೊತ್ತವನ್ನು ನಾವು 3 ಮಂದಿದು ಬರೀಬೇಕಾಗ್ತದೆ, ಕ್ಯಾಪಿಟಲ್ ಸರ್. And second one mentions revaluation profit. Suppose a revaluation account raised the revaluation profit. That profit transferred to the partner's capital account credit side. That is revaluation profit credit side in their old ratio, not new ratio. Yes, old ಹಳೆಯ ಪ್ರಮಾಣದಲ್ಲಿ ನಾವೇನು ಮಾಡಬೇಕಾಗ್ತದೆ, ಲಾಭವನ್ನು ಪಾಲುಗಾರರಿಗೆ ಹಂಚಬೇಕಾಗುತ್ತದೆ. ಅಂದರೆ ರಿವ್ಯಾಲ್ಯೂಷನ್ ಪ್ರಾಫಿಟ್ ಅನ್ನು ನಾವು ಕ್ರೆಡಿಟ್ ಸೈಡ್ ಬರಬೇಕು. ದಟ್ ಈಸ್ XYZ. ಅವರಿಗೆ ರೇಷೋ ಪ್ರಮಾಣದಲ್ಲಿ, ಹಳೆಯ ರೇಷೋ ಪ್ರಮಾಣದಲ್ಲಿ ನಾವೇನು ಮಾಡಬೇಕಾಗ್ತದೆ, ನಮೂದಿಸಬೇಕಾಗ್ತದೆ. ನೆಕ್ಸ್ಟ್, ರಿಸರ್ವ್ ಫಂಡ್, ಕಾಯ್ದಿಟ್ಟ ನಿಧಿ. ಸೊ ದಿಸ್ ಇಸ್ ಆಲ್ಸೋ ಡಿಸ್ಟ್ರಿಬ್ಯೂಟೆಡ್ ಟು ದ ಆಲ್ ದ ಪಾರ್ಟ್ನರ್ಸ್ XYZ. ಅಂದರೆ ರಿಸರ್ವ್ ಫಂಡ್ ಇರ್ತದೆ, ಅದನ್ನು ನಾವು ಏನು ಮಾಡಬೇಕಾಗ್ತದೆ, ಹಳೆ ಓಲ್ಡ್ ರೇಷಿಯೋದಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡಬೇಕಾಗ್ತದೆ. ನೆಕ್ಸ್ಟ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಲಾಭ ನಷ್ಟ ಖಾತೆ. ದಿಸ್ ಇಸ್ ಆಲ್ಸೋ ಡಿಸ್ಟ್ರಿಬ್ಯೂಷನ್ಸ್ ಟು ದ ಪಾರ್ಟ್ನರ್ಸ್ ಅಕಾರ್ಡಿಂಗ್ ಟು ದ ಓಲ್ಡ್ ರೇಷಿಯೋ. ಓಲ್ಡ್ ರೇಷಿಯೋ ಎಷ್ಟು ಇರ್ತದೆ ಆ ಪ್ರಮಾಣದಲ್ಲಿ ನಾವು ಏನು ಮಾಡಬೇಕಾಗ್ತದೆ, ಇಲ್ಲಿ ಹಂಚಬೇಕಾಗ್ತದೆ. ನೆಕ್ಸ್ಟ್, ಗುಡ್ ವಿಲ್, ವೆರಿ ಇಂಪಾರ್ಟೆಂಟ್. ಗುಡ್ ವಿಲ್ is the brief theory of the goodwill. Goodwill ಅನ್ನು ನಮೂದಿಸಬೇಕಾದ್ರೆ ನಾವು ಹೇಗೆ ಮಾಡಬೇಕು, ಹೌ ಟು ಎಂಟ್ರಿ goodwill amount ಡಿಪೆಂಡ್ ಅಪಾನ್ ದ ಟ್ರಾನ್ಸಾಕ್ಷನ್ಸ್ ಗಿವನ್ ಇನ್ ದ ಪ್ರಾಬ್ಲಮ್ಸ್. ಅಂದರೆ goodwill ಅಮೌಂಟನ್ನು ನಾವು ಏನು ಮಾಡಬೇಕಂದ್ರೆ, ಟ್ರಾನ್ಸಾಕ್ಷನ್ಸಲ್ಲಿ ಅಡ್ಜಸ್ಟ್ಮೆಂಟಲ್ಲಿ ಏನು ಕೊಟ್ಟಿದ್ರೆ ಅದರ ಮೇಲೆ ನಾವು ಏನು ಮಾಡಬೇಕಾಗ್ತದೆ, goodwill ಅಮೌಂಟನ್ನು ನಾವು ತುಂಬಬೇಕಾಗ್ತದೆ. ಎಸ್, ಅದನ್ನು ನೋಡ್ಕೊಂಡು ನಾವು ಇಲ್ಲಿ ಬರೀಬೇಕಾಗ್ತದೆ. Suppose goodwill withdrawn or written up. Goodwill count written up. XY ये ಮಾತ್ರ ಮಾಡ್ತೀವಿ. Goodwill amount ಅನ್ನು ಇಲ್ಲಿ ಕೊಡಬೇಕು ಮತ್ತು ರಿಟರ್ನ್ ಅಪ್ ಅಂತ ಅಡ್ಜಸ್ಟ್ಮೆಂಟ್ ನಲ್ಲಿ ಇಲ್ಲಿ ಅವರಿಗೆ ನಾವು ಕೊಡಬೇಕಾಗ್ತದೆ. ಸೊ goodwill ಇರುತ್ತೆ. Next come to the debit side. So debit side, this one is over goodwill when partners return up withdrawn from the firm, that is mentioned in the partners capital account. Next, profit and loss account, labha nashta khate, also mentioned in the debit side of the partnership capital account when it is given in the credit side. ನಾವು ಇದನ್ನ ಯಾವಾಗ ಬರೀಬೇಕಂದ್ರೆ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಎಲ್ಲಿ ಕೊಟ್ಟಿದ್ದಾರೆ ಅನ್ನೋದನ್ನು ನಾವು ನೋಡ್ಕೋಬೇಕಾಗ್ತದೆ. ಡೆಬಿಟ್ ಸೈಡ್ ಕೊಟ್ಟಿದ್ದಾರೋ ಅಥವಾ ಕ್ರೆಡಿಟ್ ಸೈಡ್ ಕೊಟ್ಟಿದ್ದಾರೆ ಅದನ್ನು ನೋಡಿ ನಾವಿಲ್ಲಿ ಮೆನ್ಷನ್ ಮಾಡ್ಕೋಬೇಕು. ಸೊ ಇಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲ, ಇಲ್ಲಿ ಪ್ರಾಫಿಟ್ ಅಂಡ್ ಲಾಸ್. ಎಸ್, ಇದು ನಾವು ಇಂಪಾರ್ಟೆನ್ಸ್ ಮಾಡಬೇಕಾಗ್ತದೆ. ಅಂದರೆ ಡಿಪೆಂಡ್ ಅಪಾನ್ ದ ಪ್ರಾಬ್ಲಮ್ ಗಿವನ್ ಇನ್ ದ ಅಡ್ಜಸ್ಟ್ಮೆಂಟ್ಸ್. ಅಡ್ಜಸ್ಟ್ಮೆಂಟಲ್ಲಿ ಯಾವ ರೀತಿ ಕೊಟ್ಟಿರ್ತಾರಲ್ಲ ಆ ರೀತಿ ನಾವು ಡೆಬಿಟ್ ಮಾಡ್ಕೋಬೇಕು, ಕ್ರೆಡಿಟ್ ಮಾಡ್ಕೋಬೇಕಾಗ್ತದೆ. ನೆಕ್ಸ್ಟ್, so after this information mentioned in the partners capital account, you close the account. So when you close the account, this is one credit side, this is one debit side. So this one you calculate, this amount is always more debit credit side, and difference this amount transfer this amount, and difference amount balance carried down dash. This amount should be written in Z loan account in this Z retirement form. ಇಲ್ಲಿ ನಾವು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಹೇಗೆ ಕಂಡುಹಿಡಿತೀವಿ ಅಂದರೆ, ಕ್ರೆಡಿಟ್ ಸೈಡ್ ಅಮೌಂಟ್ ಏನಾದರೂ ಹೆಚ್ಚದೆ, ಡೆಬಿಟ್ ಸೈಡ್ ಅಮೌಂಟ್ ಕಡಿಮೆ ಇದೆ. ಡಿಫರೆನ್ಸ್ ಅಮೌಂಟ್ ಏನು ಮಾಡಬೇಕು, ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಇಲ್ಲಿ ನಮೂದಿಸಬೇಕಾಗ್ತದೆ. ಆದರೆ ಜಡ್ಗೆ
ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಅಲ್ಲಿಗೆ ಬರುತ್ತೆ. ಯಾಕಂದ್ರೆ ಯು ಶುಡ್ ರೈಟ್ ಝೆಡ್ ಲೋನ್ ಅಕೌಂಟ್ ಅಂತ ಕೆಳಗೆ ಸೊ ಬಿಕಾಸ್ ಝೆಡ್ ರಿಟೈರ್ಡ್ ಫ್ರಮ್ ದ ಬಿಸ್ನೆಸ್. ಝೆಡ್ ಏನಾಗಿದ್ದಾನೆ ರಿಟೈರ್ಡ್ ಫ್ರಮ್ ದ ಬಿಸ್ನೆಸ್ ಇರೋದ್ರಿಂದ ಪಾಲುಗಾರ ನಿವೃತ್ತಿ ಹೊಂದಿರೋದ್ರಿಂದ ಅವನು ಕಾಲಮ್ ಝೆಡ್ ಲೋನ್ ಅಕೌಂಟ್ ಅಂತ ನಮೂದಿಸಬೇಕು ಡಿಫರೆನ್ಸ್ ಅಮೌಂಟ್. ಸೊ ದಿಸ್ ಇಸ್ ದ ಕಾನ್ಸೆಪ್ಟ್ ಆಫ್ ದ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ಒನ್ಸ್ ಅಗೇನ್ ಐ ರಿಪೀಟ್ ಎಕ್ಸ್ ವೈ ಝೆಡ್ ಆರ್ ಪಾರ್ಟ್ನರ್ಸ್ ಆರ್ ರಿಟೈರ್ಡ್. ಒಂದು ಪಾಲುಗಾರಿಕೆ ಸಂಸ್ಥೆಯಲ್ಲಿ ಏನಾಗ್ತದೆ ಪಾಲುಗಾರ ಇರ್ತಾರೆ ಎಕ್ಸ್ ವೈ ಝೆಡ್. ಅವಾಗ ಏನು ಮಾಡ್ತಾರೆ ರಿಟೈರ್ಡ್ ಆಗ್ತಾರೆ ಯಾರು ಝೆಡ್ ರಿಟೈರ್ಡ್ ಆದ ನಂತರ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಯಾವ ರೀತಿ ತಯಾರು ಮಾಡಬೇಕು ಅನ್ನೋದು ಇದೊಂದು ಜಸ್ಟ್ ಒಂದು ನಮೂನೆ ಕೊಟ್ಟದ. ಈ ರೀತಿ ಟ್ರಾನ್ಸಾಕ್ಷನ್ಸ್ಗಳನ್ನು ಏನು ಮಾಡಬೇಕಾಗ್ತದೆ ಎಂಟ್ರಿ ಮಾಡಬೇಕಾಗ್ತದೆ. ಫಸ್ಟ್ ಒಂದು ಬ್ಯಾಲೆನ್ಸ್ ಕ್ಯಾಪಿಟಲ್ ಆಫ್ ದ ಪಾರ್ಟ್ನರ್ಸ್, ರಿವ್ಯಾಲ್ಯೂಯೇಷನ್ ಪ್ರಾಫಿಟ್, ರಿಸರ್ವ್ ಫಂಡ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಗುಡ್ ವಿಲ್ ನಾವಿಲ್ಲಿ ತಗೋಬೇಕಾಗ್ತದೆ. ಬ್ಯಾಲೆನ್ಸ್ ಕ್ಯಾರಿ ಡೌನ್ ದಟ್ ಈಸ್ ದ ಶಿಲ್ಪು ಮುಂದುವರಿಯುತ್ತದೆ. ಶಿಲ್ಪು ಮುಂದುವರೆದಿತ್ತು ಅಂದರೆ ಇಲ್ಲಿ ರಿವ್ಯಾಲ್ಯೂಯೇಷನ್ ಪ್ರಾಫಿಟ್ ಪುನರ್ಮೌಲ್ಯನ ಲಾಭ ಅಂತ ಬರೀಬೇಕು. ರಿಸರ್ವ್ ಫಂಡ್ ಕಾಯ್ದಿಟ್ಟ ನಿಧಿ ಎಷ್ಟು ಕೊಟ್ಟಿದ್ದಾರೆ ಅದನ್ನು ಬರೀಬೇಕು. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಲಾಭ ನಷ್ಟ ಖಾತೆ. ಗುಡ್ ವಿಲ್ ಹೆಸರಿನ ಮೌಲ್ಯನ ಇಲ್ಲಿ ಬರೀಬೇಕು. ನೆಕ್ಸ್ಟ್ ಗುಡ್ ವಿಲ್ ರಿಟರ್ನ್ ಆಫ್ ಅಂದರೆ ಗುಡ್ ವಿಲ್ ಅಮೌಂಟನ್ನು ಹೆಸರಿನ ಮೌಲ್ಯವನ್ನು ಹಿಂದೆ ತೆಗೆದುಕೊಂಡಾಗ ಈ ರೀತಿ ಲಾಭ ನಷ್ಟ ಖಾತೆ ಡಿಫರೆನ್ಸ್ ಆಫ್ ಶಿಲ್ಪು ಮುಂದುವರೆದು. So this is the partners capital account. So remember this partners capital account, how to prepare the partners. Next class in balance sheet, how to prepare the balance sheet in the retirement of partners. Okay students.